ಸಕ್ಸಸ್. ಆದರೆ ಈಗ ಮತ್ತೆ ಇನ್ನೊಂದು ಸಮಸ್ಯೆ ಶುರುವಾಗಿದೆ ಗೌಡ್ರೆ. ನಾನು ಯಾವುದೇ ಕಾರಣಕ್ಕೂ ಈ ಫಂಕ್ಷನ್ಗೆ ಬರೋದಿಲ್ಲ, ನಿಮ್ಮ ಅತ್ತೆ ಪಕ್ಕ ಬಂದು ನಿಂತ್ಕೊಳ್ಳೋದಿಲ್ಲ ಅಂತ ಮಾವ ತುಂಬ ಹಠ ಮಾಡ್ತಿದ್ದಾರೆ. ನಾನು ಎಷ್ಟೇ ಹೇಳಿದ್ರು ಕೇಳ್ತಾನೆ ಇಲ್ಲ. ಏನು ಮಾಡೋದಿವಾಗ? ಇದೇನಪ್ಪ ಶಿವನೇ, ನಮ್ಮ ಮಟ್ಟಿಗಿಡೀ ರಂಗನಳ್ಳಿನೇ ಬಂದಾಗದೆ. ಏನಿಸ್ಯಾ ನಮ್ಮ ಮಟ್ಟಿನಾಗ ಯಾರ್ದಾದ್ರೂ ಉಡ್ತಪ್ಪ ಗಿಡ್ತಪ್ಪ? ನಂಗೆ ತಿಳಿದಂಗೆ ಯಾವುದೂ ಇಲ್ಲ. ನಮ್ಮ ಕಾಂಚನಂದು ಉಗಾದಿಗೆ ಮುಗ್ದೋಯ್ತು, ಮಯಸ್ಸಂದು ಮುಗಿದು 5-6 ತಿಂಗಳು ಆಗದೆ. ಮತ್ತಿನ್ನೇನಿರ್ಬೋದು? ತಿರ್ಗಾ ಏನಾರು ಮಯಸ್ಸಂಗೆ ಇಳ್ಳೆ ಶಾಸ್ತ್ರ ಪಳ್ಳೆ ಶಾಸ್ತ್ರ ಅಂತ ನೋಡೇ ಬಿಡುವ. ನಮಸ್ಕಾರ ನಮಸ್ಕಾರ. ಚಂದಾಗಿದ್ದೀರೇನಪ್ಪ? ಚೆನ್ನಾಗಿದೆ ರಂಗಪ್ಪ, ಚೆನ್ನಾಗಿದೆ. ತಾಯಪ್ಪ ಎಲ್ಲ ಚಂದಾಗಿದ್ದೀರಾ? ಇದೇನ್ ತಂಗಿಯಪ್ಪ ಇದು? ಹೊಟ್ಟಿ ತುಂಬ ಎಲ್ಲ ಹಳ್ಳಿ ಜನಗಳೇ ಸೇರ್ಕೊಬಿಟ್ಟವ್ರೆ. ಏನಿಸ್ಯಾ ಅಂತೀನಿ. ವಯಸ್ಸಂಗೇನಾರು ಇಳ್ಳೆ ಶಾಸ್ತ್ರ ಪಳ್ಳೆ ಶಾಸ್ತ್ರ ಮಾಡಿಕೊಂಡಿದ್ಯಾ ಹೆಂಗೆ? ಇಲ್ಲ, ನಾನು ತಿಥಿ ಊಟ ಮಾಡ್ಕೊಂಡು ಹೋಗಿಂತ ನಾನೇ ಕರ್ಸಿದ್ದೆ. ಥೂ ಬಿಡ್ತು ಅನ್ನೋ. ಇದ್ಯಾಕೆ ಹಿಂಗೆ ಕೋಪ ಮಾಡ್ಕೊಂಡು ಮಾತಾಡಿಯಾ? ನಾನೇನು ಕೇಳಬಾರ್ದು ಕೇಳ್ಬಿಟ್ನಿ. ಮತ್ತೆ ಎಲ್ರನ್ನು ನೀನೇ ಕರೆಸ್ಬಿಟ್ಟು ಅವರೆಲ್ಲ ಯಾಕೆ ಬಂದವ್ರೆ ಅಂತ ಕೇಳಿದ್ರೆ ಕೋಪ ಬರ್ತದೋ ಇಲ್ವೋ? ಅಯ್ಯೋ ಮಾದೇಶ, ನಾನು ಕರ್ಸದ್ನೆ. ನಂಗೇನು ಮಾಡಕ್ಕೆ ಬೇರೆ ಕ್ಯಾಮೆ ಇಲ್ಲ ಅನ್ಕೊಬಿಟ್ಟ. ನಂಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಕಣವು. ಆ ಶಿವಪ್ಪ ನಾಣೆ ಸಗಣಿ ತಿನ್ನೋನಿಗೆ ದನದ ಮೇಲೆ ಆಣೆ ಅನ್ನೋ ಹಂಗೆ ಮಾಡೋದೆಲ್ಲ ಮಾಡಿಬಿಟ್ಟು ಆಣೆ ಪ್ರಮಾಣ ಒಂದು ಸಂದಾಗಿತ್ಯ ನೋಡು. ಅತ್ತೆ, ಪಾಪ ಅಂಕಲ್ ಯಾಕೆ ಬೈತೀರಾ? ಇದಕ್ಕೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ. ಅವ್ರ ಹೆಸರೇ ಹೇಳ್ಕೊಂಡು ಜನಗಳನ್ನ ಕರೆಸಿತ್ತು ನಾನು. ಇಷ್ಟಕ್ಕೆ ಶಾಕ್ ಆದರೆ ಹೇಗೆ? ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇನ್ನೊಂದು ಶಾಕ್ ಇದೆ. ಇದೆಲ್ಲ ನಿಂದೆ ಪ್ಲ್ಯಾನು ಅಂತ ನಂಗೆ ಸಂದಾಗ ಗೊತ್ತದೆ. ನೀನು ಈ ಜನಗಳ ಮುಂದೆ ಏನೇನು ಆಟ ಆಡಬೇಕು ಅಂದ್ಕೊಂಡಿದ್ಯಾ ಅನ್ನೋದು ನನಗೆ ಗೊತ್ತು. ಆದರೆ ನೀನು ಏನು ಅಂದ್ಕೊಂಡಿದ್ಯೋ ಅದನ್ನು ನಡೆಯೋಕ್ಕಿಲ್ಲ ಅನ್ನೋದು ಮಾತ್ರ ನಿನಗೆ ಗೊತ್ತಿಲ್ಲ. ನಾನಾಗೆ ನಿಮ್ಮ ಮಾವನ ಕಾಲು ಹಿಡ್ಕತೀನಿ ಅಂದರು ರಂಗೇಗೌಡ ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನೋದನ್ನ ನೀನು ಬರೆದಿಟ್ಕೊ. ಅದನ್ನು ನೋಡೇ ಬಿಡೋಣ. ಯಾವುದೇ ಸಿನಿಮಾದಲ್ಲಾದರೂ ಶುರುನಲ್ಲಿ ಕತೆ ಏನು ಅನ್ನೋದೇ ಅರ್ಥ ಆಗಲ್ಲ. ನೋಡ್ತಾ ನೋಡ್ತಾ ಯಾರ್ಯಾರ ಪಾತ್ರ ಹೇಗೆ, ಯಾರ್ಯಾರ ಹಣೆ ಬರ ಏನು ಅನ್ನೋದು ಆಮೇಲೆ ಗೊತ್ತಾಗ್ತಾ ಹೋಗುತ್ತೆ. ಏನೇ ಹೇಳಿದ್ರು ನಾ ಬರಕ್ಕಿಲ್ಲ ಅಂದ್ರೆ ಬರಕ್ಕಿಲ್ಲ. ಮಗ ಆಟ ಮಾಡಬೇಡ ಕಣ್ಲ. ರಂಗೇಗೌಡ ನಿಮ್ಮಿಬ್ರು ಜೊತೆಯಾಗಿ ನೋಡ್ಬೇಕು ಅಂತ ಆಸೆ ಪಡ್ತಾವನೆ. ಅವನ ಮನ್ಸಿಗೆ ಬೇಸರ ಮಾಡಬೇಡ ಕಣ್ಲ.
ಜೋಡಿನ ಕೇಳಿ ಕಾರ ಅರಿಯೋ ಬುದ್ಧಿ ನನ್ನ ಜಾತಕದಲ್ಲಿಲ್ಲ. ಈಟೊತ್ತು ನೀನು ಹೇಳಿದ್ದೆಲ್ಲ ಕೇಳಿಸ್ಕೊಂಡಿದ್ದಾಯ್ತು. ಒಟ್ಟಿನಾಗ ನಮ್ಮ ಅವನ ಮನ್ಸಿಗೆ ಯಾರೇ ನೋವು ಮಾಡಿದ್ರು ನಾನು ಮನ್ಸಾಗಿರಕ್ಕಿಲ್ಲ. ಈಟಕ್ಕೂ ನೀನು ಬರಬೇಕೋ ಬೇಡವೋ ಅನ್ನೋದನ್ನ ನಿನ್ನ ಕೇಳಿ ತೀರ್ಮಾನ ತಗೋಬೇಕಾಗಿಲ್ಲ. ನಾನು ಹೇಳೋದ್ಮೇಲೆ ಬರಬೇಕು. ಬರಲ್ಲ ಅಂದರೆ ನಿನ್ನನ್ನು ಹೆಂಗೆ ಕರ್ಕೊ ಹೋಗ್ಬೇಕು ಅಂತ ನನಗೆ ಸಂದಾಗ ಗೊತ್ತದೆ. ಕಾಂಚನ, ನಿನ್ನ ಗಂಡ ಏನಾದ್ರು ಬಂದ್ಬಿಟ್ರೆ ಏನು ಮಾಡ್ತೀಯಾ? ರಂಗೇಗೌಡ ಎಂಥ ಕೋಪ್ತಾಗ ಹೋದಾನ ಅದನ್ನ ನೋಡಿದೆ ತಾನೆ. ಅವಯ್ಯ ಬತ್ತೀನಿ ಇದ್ರು ರಂಗೇಗೌಡ ಅವನ್ನ ಬರ್ಗೊಡಕ್ಕಿಲ್ಲ. ನೋಡಿದ್ರಾ, ನೀವು ಮಾವ ಬರೋದಿಲ್ಲ, ಅವ್ರಿಗೆ ನಾಚಿಕೆ ಸ್ವಭಾವ ಅಂತಿದ್ರಿ. ಆದ್ರೆ ಅವ್ರಿಗೆ ನಿಮ್ಮನ್ನ ಬಿಟ್ಟು ಒಂದು ಕ್ಷಣನೂ ಇರೋದಕ್ಕಾಗೋದೇ ಇಲ್ಲ. ನಿಮ್ಮ ಮಗ ಕರೆದ ತಕ್ಷಣ ನಾಚಿಕೆ ಎಲ್ಲ ಊರಿಂದ ಆಚಿಕೆ ಅನ್ನೋ ಹಾಗೆ ಬಂದ್ರು. ನಿಮ್ಮಿಬ್ರು ಜೋಡಿ ಸೂಪರ್ ಅತ್ತೆ. ಮೇಡಮ್ ಅವರೇ, ಹಿಂಗೆ ಮಾತಾಡ್ತಾನೆ ಇರ್ತೀರೋ ಇಲ್ಲ ಅಪ್ಪ ಅವನ ಕೈಲಿ ಆರ ಬದಲಾಯಿಸ್ತಿರೋ? ಸಾರಿ ಗೌಡ್ರೆ, ಅತ್ತೆ ಮಾವನ್ ನೋಡಿದ ಸಂತೋಷದಲ್ಲಿ ಮುಂದೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ. ಮಾವ, ನೀವ್ಯಾಕೆ ಅಲ್ಲಿ ನಿಂತಿದ್ದೀರಾ? ಬನ್ನಿ, ಅತ್ತೆ ಪಕ್ಕ ನಿಂತ್ಕೊಳ್ಳಿ, ಬನ್ನಿ. ಮಾವ, ಬನ್ನಿ ಮಾವ, ಬನ್ನಿ ಹಿಂದೆ ಬನ್ನಿ, ನಿಂತ್ಕೊಳ್ಳಿ. ವಾ, ಇದು ಇದು ಜೋಡಿ ಅಂದ್ರೆ. ಗೌಡ್ರೆ, ಹಾರ ತಗೊಂಬನ್ನಿ. ಒಂದು ನಿಮಿಷ. ಮಾವ, ತಗೊಳ್ಳಿ. ಅತ್ತೆ, ಇದನ್ನ ನಿಮ್ಮ ಕೈಯಾರ ಮಾವನ ಕೊಳ್ಳಕ್ಕೆ ಹಾಕ್ತೀರಾ?
ಯಾಕವ ಹಿಂಗೆ ಬಿಡಿಸ್ಬಿಟ್ಟೆ ತಗ ಗೌಡ್ರೆ ಅದು 23 ವರ್ಷ ಆದಮೇಲೆ ಮತ್ತೆ ಮಾವನ ಪಕ್ಕ ಮದುಮಗಳ ಹಾಗೆ ನಿಂತಿದ್ದಾರಲ್ಲ, ಆ ಶಾಕ್ಗೆ ಪಾಪ ಹಾರ ಬೀಳ್ತಿದ್ದಾರೆ ಅಲ್ವಾ ಅತ್ತೆ? ಮಗ ರಂಗೇಗೌಡ, ಈ ಹಾರ ಹಾಕೋದೆಲ್ಲ ಬೇಡ ಅನಿಸ್ತದೆ ಕಣ್ಣು. ನಾನು ಹೇಳಿಲ್ವಾ ಇದಕ್ಕೆಲ್ಲ ಇವಳು ಒಪ್ಕೊಳಕ್ಕಿಲ್ಲ ಅಂತ. ನಾವು ಯಜಮಾನ ನೀವು ಹೊಸಿ ಸುಮ್ಕೆರು, ನನಗೂ ಗೊತ್ತು. ವಾ ಹಂಗಿದ್ರು ನೀನು ಲಗ್ನ ಆಗಿದ್ದ ದಿವಸ ತಾನೇ. ಅಲ್ಲದೆ ಯಾರಿಗೂ ಮೋಸ ಮಾಡಿಲ್ಲ, ನಾವೆಲ್ಲರೂ ಜೊತೆನಾಗಿ ಸಂತೋಷವಾಗಿದ್ದೀವಿ ಅನ್ನೋದನ್ನು ಸಾಬೀತು ಮಾಡಬೇಕು ಅಂತ ಐಸು ಮೇಡಮ್ ಅವ್ರ ಕೇಳ್ಕೊಂಡಂತೆ ಇದೇ ಸರಿಯಾದ ಟೈಮ್ ಅಂದ್ಕೊಂಡು ಹಾರ ಹಾಕ್ಬಿಡವ. ಹೌದು ಅತ್ತೆ, ಅದೇ ನನ್ನ ಆಸೆ ಕೂಡ. ಅಷ್ಟೇ ಅಲ್ಲ, ಜನಗಳ ಆಸೆನೂ ಅದೇನೆ ಅಲ್ವೇನ್ರಪ್ಪ? ಹೌದು ಹೌದು, ಚಿಕ್ಕಮ್ಮವ್ರು ಹೇಳ್ತಾ ಇರೋದು ಸರಿನೇ ಐತೆ. ದೊಡ್ಡ ಯಜಮಾನರು ದೊಡ್ಡವರು ಹಾರ ಬದಲಾಯಿಸ್ಕೊ. ಹೌದು ಹೌದು, ಬದಲಾಯಿಸ್ಕೋಬೇಕು ಬದಲಾಯಿಸ್ಕೋಬೇಕು. ನೋಡಿದ್ರತ್ತೆ, ನೀವು ಆಸೆ ಪಟ್ಟಂಗೆ ಆಗ್ತಾ ಇದೆ. ಮಾವ ಏನು ಹಾಗೆ ನೋಡ್ತಾ ನಿಂತ್ಬಿಟ್ರಿ? ಮತ್ತೆ ನಾಚ್ಕೋತಾ ಇದ್ದಾರೆ. ನೀವೇ ಮೊದಲು ಹಾರ ಹಾಕಿ. ಮೇಡಮ್ ಅವರೇ, ಮುಂದೆ ಗೌಡ್ರೆ, ಅದು ಹಾ, ಮುಖ್ಯವಾದನ್ನೇ ಮರ್ತ್ಬಿಟ್ಟಿದೆ ಅತ್ತೆ. ಮಾವನ ಕಾಲಕ್ಕೆ ಬಿದ್ದು ಆಶೀರ್ವಾದ ತಗೊಳ್ಳೋದಿಲ್ವಾ? ಆಶೀರ್ವಾದ ತಗೋಬೇಕು, ಅದೇ ನಿಮಗೆ ಗೊತ್ತಿಲ್ವೇ? ಇದೇನು ಭಾಗ್ಯ ಹಿಂಗೆ ಹೇಳ್ತಾ ಇದೀಯಾ? ಕಾಂಚನಂಗೆ ಏನು ಗೊತ್ತಿಲ್ಲ ಅನ್ಕೊಂಡಿದೀಯಾ? ನಂತವನೇ ಎಷ್ಟೋ ಕಿತ ಹೇಳವಳೆ. ಮದುವೆ ಆದ ದಿವಸ ಹೆಂಡತಿ ಆದವಳು ಗಂಡನ ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ್ರೆ ಮುತ್ತೈದೆ ಆದವಳಿಗೆ ಶ್ರೇಯಸ್ಸು ಅಂತ. ಅಂಥವಳು ಈಗ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ದೇ ಇರ್ತಾಳೆಯೇ? ಹಿಂಗೆ ನೋಡಿ, ಅವಳು ಆಶೀರ್ವಾದ ತಗೋತಾಳೆ. ಇನ್ನು ಕಾಂಚನಮ್ಮನವರು ಸುಮ್ಮನೆ ನಿಂತವ್ರೆ ಅಂದರೆ ಇನ್ನೂ ಸರಿ ಹೋಗಿಲ್ಲ ಅಂತ. ಅವ್ವ ಹೋದ್ರೆ ಹೋಗ್ಲಿ, ಒಂದು ಕಿತ್ತ ಕಾಲಿಗೆ ಬಿದ್ದು ಆಶೀರ್ವಾದ ತಗೋಬಿಡು. ಆಮೇಲೆ ಯಾರನ್ನ ನಿಮ್ಮ ಬಗ್ಗೆ ತೆಪ್ಪಾಗಿ ಮಾತಾಡಲಿ, ಅವಾಗ ಐತೆ ಅವ್ರಿಗೆ ಹಬ್ಬ. ಆಶೀರ್ವಾದ ತಗೊಳ್ಳೋ ಲೆಕ್ಕ ತಾನೇ, ತಗೋಬಿಡು. ಯಾರನ್ನ ನೀವು ಕೊಲೆಗಾರ ಕುಡುಕ ಅಂತ ಮನೆ ಬಿಟ್ಟು ಓಡಿಸಿ ಹಳ್ಳಿ ಜನಗಳ ಮುಂದೆ ಅವ್ರು ಕೆಟ್ಟವರು ಅಂತ ನಂಬಿಸಿದ್ರೋ, ಅದೇ ಜನಗಳ ಮುಂದೆ ನೀವೇ ಅವ್ರಿಗೆ ಹಾರ ಹಾಕಿ ಸನ್ಮಾನ ಮಾಡಿ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋ ಹಾಗೆ ಮಾಡ್ತೀನಿ. ಚಂದಾಗಿರು.
ನಮ್ಮ ಅಪ್ಪ ಅವ್ವ ಲಗ್ನ ಆಗಿರೋ ದಿವಸ. ಈ ಸಂತೋಷದಾಗೆ ನಾನು ನಿಮ್ಮೆಲ್ರಿಗೂ ಒಂದು ಸತ್ಯ ಹೇಳ್ತೀನಿ ಕೇಳಿ. ನೀವುಗಳು ಅಂದ್ಕೊಂಡಿರೋ ಹಂಗೆ ನಮ್ಮಪ್ಪ ಆಗಲಿ ಅವ್ವ ಆಗಲಿ ಒಬ್ರನ್ನೊಬ್ರು ದ್ವೇಷ ಮಾಡ್ತಿಲ್ಲ. ಅವರಿಬ್ಬರು ಸಂದಾಗೆ ಅವರೇ. ಇವತ್ತು ನಿಮ್ಮ ಕಣ್ಣು ಮುಂದೆನೇ ಅವರಿಬ್ಬರು ಜೊತೆನಾಗಿ ನಿಂತ್ಕೊಂಡು ಆರ ಬದಲಾಯಿಸ್ಕೊಂಡಿರೋದೇ ಅದಕ್ಕೆ ಸಾಕ್ಷಿ. ಎಲ್ಲರೂ ಅವರಿಬ್ಬರು ಕೂಡ ಹುಡುಗರೇನು ತಗೊಂಡು ಅವ್ರಿಗೆ ಆಶೀರ್ವಾದ ಮಾಡಿ. ನಾವು ಒಂದೊಂದು ಸತಿ ಕಿವರೆ ಕೇಳಿದ್ದು ಸುಳ್ಳಾಗುತ್ತೆ. ಅದೇ ಕಣ್ಣಿಂದ ನೋಡಿದಾಗಲೇ ಸತ್ಯ ಏನಂತ ಗೊತ್ತಾಗೋದು. ಈಗ ನೋಡಿ ನಮ್ಮ ದೊಡ್ಡಗೌಡರು ಅಮ್ಮನವರು ಎಷ್ಟು ಅನ್ಯೂನ್ಯವಾಗಿದ್ದಾರೆ. ಹ್ಞೂ ನಿಂಗಣ್ಣ, ನೀವು ಹೇಳಿದ್ ದಿಟ್ವೆ. ನಮ್ಮ ರಂಗೇಗೌಡರು ವಂಶ ಅಂದ್ರೇನು ಹುಲಿ ವಂಶ ಇದ್ದಂಗೆ. ನಮ್ಮ ಮಂಡ್ಯದ ಸುತ್ತಮುತ್ತ ಹಳ್ಳಿನಾಗೆ ಅವ್ರ ಬಗ್ಗೆ ಮಾತಾಡಿದವ್ರುಂಟಾ? ಹೌದು ಸೋಮಣ್ಣ, ಬನ್ನಿ. ಅತ್ತೆ, ಥ್ಯಾಂಕ್ ಯು. ನಿಮ್ಮ ಸ್ಥಾನನ ಏನು ಅಂತ ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರನೇ ನಡ್ಕೊಂಡು ನಿಮ್ಮ ಮರ್ಯಾದೆ ಉಳಿಸ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅತ್ತೆ, ಥ್ಯಾಂಕ್ ಯು ಸೋ ಮಚ್. ಸ್ಯಾನೆ ಮೆರಿಬೇಡ. ಜನಗಳ ಮುಂದೆ ಆರ ಹಾಕ್ಸಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಿಸಿ ಗೆದ್ದೆ ಅಂತ ಬೀಗ್ಬೇಡ. ವಸ್ತ್ರಾಗಕ್ಸ ತಾನ್ ಮಾಡಿದ್ದೆ ಸರಿ ಅಂತ ಗೋಣಿನ ಎತ್ತಿ ಎತ್ತಿ ಒಗದ್ನಂತೆ. ಹಂಗೆ ನಿಂದೊಂದು ಚಿಕ್ಕ ಆಸೆ ಅಲ್ವೇ, ನೆರವೇರಿಸ್ಬಿಡವ ಅಂತ ಸುಮ್ಕಾದೆ. ಈಟಕ್ ಮ್ಯಾಲೆ ನೀನ್ ನನ್ನ ಏನೂ ಮಾಡ್ಕೊಳಕ್ಕಾಯ್ಕಿಲ್ಲ. ಅದೇನೋ ಹೇಳ್ತಿದ್ಯಲ್ಲ, ಹಿರೇಗೌಡನ್ ತಂದು ನನ್ನ ಕೋಣೆ ಒಳಗೆ ಸೇರಿಸ್ತೀನಿ ಅಂತ. ಅದ್ರಾಗ ನೀನು ಸೋಲೋದಂತೂ ದಿಟ್ಟ. ಯಾಕಂದ್ರೆ ಅದಕ್ಕೆ ರಂಗೇಗೌಡ ಅವಕಾಶ ಮಾಡ್ಕೊಡಕ್ಕಿಲ್ಲ. ನಾನೇನಾರ ಒಂದು ಮಾತು ನಾನು ಮನಗಿದ್ದಾಗ ಈ ಒಯ್ಯ ನನ್ನ ತಲೆ ಮೇಲೆ ಕಲ್ಲೆತ್ತಾಕ್ಬಿಟ್ರೆ ಅಂತ ಒಂದು ಕಿಡಿ ಸಿಡಿಸಿದ್ರು ಸಾಕು. ಈ ಜನ್ಮಕ್ಕಲ್ಲ, 7 ಜನ್ಮಕ್ಕೂ ಆ ಒಯ್ಯ ನನ್ನ ಹತ್ರ ಸುಳಿದೇ ಇರೋವಂಗೆ ಮಾಡ್ಬಿಡ್ತಾನೆ. ಅಂದ್ಮ್ಯಾಕೆ ನೀನ್ ಸೋಲದಂತೂ ದಿಟ ಅನ್ನೋದನ್ನ ಬರ್ದಿಟ್ಕೊಬಿಡು. ರಂಗೇಗೌಡನ ತೀರ್ಮಾನ ಮೀರ್ ನಡೆಯೋಕ್ಕೆ ನನ್ನಿಂದಲೇ ಆಗಕ್ಕಿಲ್ಲ. ಅಂಥದ್ರಾಗೆ ನೀನೆಲ್ಲಿ ಗೆಲ್ತೀಯ? ಸಾಧ್ಯವೇ ಇಲ್ಲ. ಅವನು ಒಪ್ಪಿಗೆ ಇಲ್ಲದೆ ನೀನು ಆ ಹಿರಿಗೌಡನ್ನ ತಂದು ನನ್ನ ಕೋಣೆ ಒಳಗೆ ಬಿಡೋಕ್ಕೆ ಆಗಕ್ಕೆ ಇಲ್ಲ. ಯಾಕೆ ತಲೆ ಕೆಳಕಾಕ್ಬಿಟ್ರಲ್ಲ ಐಸು ಮೇಡಮ್ ಅವರೇ? ರೋಸಾ ವೇಸ್ದಾಗೆ ಸಪ್ತ ಮಾಡಿದ್ದೆ, ಸವಾಲು ಹಾಕಿದ್ದೆ. ಪಾಪ ಒಂದೇ ಆಟಕ್ಕೆ ಸೋತೋಗ್ಬಿಡ್ತಿದ್ಯಲ್ಲ. ಸರಿ ಸರಿ, ಮಾನ ಹೋದ್ಮ್ಯಾಕೆ ಬಿಗ್ಮಾನ ಎಂಥದ್ದು? ಒಪ್ಪಂದ ಮಾಡ್ಕೊಂಡಂಗೆ ಸೋತೆ ಅಂತ ಒಪ್ಕೊಂಡು ಆ ಉಂಗುರ ತೆಗೆದು ನನ್ನ ಬೆಳ್ಳಕ್ಕೆ ತೊಡಸು.